ಈಗ ಹೈಕಮಾಂಡ್ ಕೇಳಿದ್ರೆ ಯಾರು ಹೈಕಮಾಂಡ್ ಅಂದ್ರೆ ನಿಮ್ಗೆ ಕಣ್ಮುಂದೆ ಏನ್ ನೆನಪು ಬರುತ್ತೆ? ಇದ್ರಲ್ಲಿ ಕಾಂಗ್ರೆಸ್ ಅಲ್ಲಿ ಆಬ್ವಿಯಸ್ಲಿ ಗಾಂಧಿ ಫ್ಯಾಮಿಲಿ. ಗಾಂಧಿ ಫ್ಯಾಮಿಲಿ ಆದ್ರೆ AICC ಅಧ್ಯಕ್ಷ ಅಲ್ಲ. ನಾವು ಹಂಗೆ ಅದ್ಯಾಕೆ ನಾವು ಹೇಳೋಣ? ನಾನ್ ಹೇಳ್ತಾ ಇಲ್ಲ, ಅವ್ರು ಹೇಳಿದ್ರು ಹೈಕಮಾಂಡ್ ಹೇಳುತ್ತೆ ಅಂದ್ಮೇಲೆ. ಹೌದು, ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರಿಗೆ ಹೇಳಿದಾಗ ಹೈಕಮಾಂಡ್ ನೋಡ್ಕೊಳತ್ತೆ ಅಂತ ಹೇಳ್ತಾರೆ. ಅವಾಗ ಒಂದಿಷ್ಟು ಪ್ರಶ್ನೆಗಳು ಬರುತ್ತವೆ. ನಾವು ಯಾರಿಗಪ್ಪ ವೋಟ್ ಹಾಕಿದ್ವಿ ಅಂತ ಜನರಿಗೆ ಪ್ರಶ್ನೆ ಬರುತ್ತವೆ ಅಲ್ವಾ? ಸೊ ಈ ಎಲ್ಲಾ ಅಂಶಗಳನ್ನು ಗಮನಿಸಿ ನೋಡಿದಾಗ ಮತ್ತೆ ಈಗ ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು ಇವೆಲ್ಲ ಆಗಿ ಇತಿಶ್ರೀ ಹಾಡುವಂತ ಒಂದು ಪ್ರಯತ್ನ ಆದ್ರೂ ಕೂಡ ಇಶ್ಯೂಗಳಿಗೆ ಮತ್ತೆ ಇದು ಮುಗಿಲು ಹೇಳ್ತಾ ಇದೆಯಲ್ಲ, ಅಂದ್ರೆ ಇನ್ನೂ ಎಲ್ಲ ಸರಿ ಹೋಗಿಲ್ವಾ? ಅಥವಾ ಸಿದ್ದರಾಮಯ್ಯನವ್ರ ಮೇಲೆ ಇನ್ನೂ ನಂಬಿಕೆ ಇಲ್ವಾ? ಅಥವಾ DK ಶಿವಕುಮಾರ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಮಾಡಿದ್ರೆ ಏನೆಲ್ಲ ಚಾಲೆಂಜಸ್ ನ ನಾವು ಎದುರಿಸಬಹುದು ಅನ್ನುವ ಸಂಕಟದಲ್ಲೇ ಇದೆ ಅಂತ ಅನ್ಸುತ್ತಾ? ಇಲ್ಲಿ ಸಮಸ್ಯೆ DK ಶಿವಕುಮಾರ್ಗೂ ಇಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಇಲ್ಲ. ಸಮಸ್ಯೆ ಇರೋದು ಅವ್ರ ಬೆಂಬಲಿಗರಿಗೆ. ಈಗ ಆಬ್ವಿಯಸ್ಲಿ DK ಶಿವಕುಮಾರ್ ಕೈಗೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರಿ. 2028ಕ್ಕೆ ಕಾಂಗ್ರೆಸ್ ಅಲ್ಲೇ ಇರುವಂತ ಹೆಚ್ಚು ಕಡಿಮೆ 20-25 MLAಗಳ ಭವಿಷ್ಯ ಗೊತ್ತಿಲ್ಲ. ಕರೆಕ್ಟ್. ಸೀನಿಯಾರಿಟಿ ವೈಸ್ ಹೊಸ ಮುಖಗಳನ್ನ ಕರ್ಕ ಬರ್ಬೋದು, ಯಾವ ಬಿಸ್ನೆಸ್ ಮ್ಯಾನ್ಗಳನ್ನ ಕರ್ಕ ಬರ್ಬೋದು. ಇದು ಸಿದ್ದರಾಮಯ್ಯ ಯಾರು ಉಳಿಸ್ಕೋತಾರ? ನಮ್ಮವನ್ ಕಣಯ್ಯ, ಜನತಾ ಪರಿವಾರದಿಂದ ಜೊತೆಗಿದ್ದವನು, ಇವ್ನಿಗೆ ಇನ್ನೊಂದು ಎಲೆಕ್ಷನ್ ಮಾಡ್ಲಿ ಅಂತ. ಈ ತರ ಸಮಸ್ಯೆಗಳು ಕೂಡ ಇದೆ. ಶಾಸಕರ ಬೆಂಬಲ ಮತ್ತೊಂದು ಪಾಪ ಮಾಡಿದ್ದಾರೆ ಇವ್ರು ಅಲ್ವಾ? ಅಲ್ಲ, ಜಸ್ಟ್ ಈಗ ಹೆಂಗಾಗುತ್ತೆ ಅಂದ್ರೆ ರಾಘವ್, ಧೋನಿ ಡಿಸೈಡ್ ಮಾಡಿದ ತಕ್ಷಣ ಟೀಮ್ ಆಗಲ್ಲ, ಕೊಹ್ಲಿ ಡಿಸೈಡ್ ಮಾಡಿದ ತಕ್ಷಣ ಟೀಮ್ ಆಗಲ್ಲ. ಸೆಲೆಕ್ಷನ್ ಕಮಿಟಿ ಬೇಕು, ಅದಕ್ಕೊಬ್ರು BCCI ಪ್ರೆಸಿಡೆಂಟ್ ಬೇಕು. ಇವೆಲ್ಲವೂ ಸೇರಿ ಒಂದಷ್ಟು ವ್ಯತ್ಯಾಸಗಳ ನಡುವೆ ಟೀಮ್ ಅನ್ನ ಮಾಡಿ ಗೆಲ್ಲಿಸಬೇಕಾದ ಅನಿವಾರ್ಯತೆ ಅವ್ರಿಗೂ ಇರುತ್ತೆ. ಸೇಮ್ ಟೈಮ್ ಜನ ಏನ್ ಕಡಿಮೆ ಕೊಟ್ಟಿಲ್ಲ ಒದ್ದಾಡಕ್ಕೆ, ಕಾಂಗ್ರೆಸ್ಗೆ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರಿಗೆ ಕೊಟ್ಟರೆ ಕೂಡ ಕಾಂಗ್ರೆಸ್ ಅತ್ಯದ್ಭುತವಾಗಿ ಸಾಗುತ್ತೆ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಉಳಿದುಕೊಂಡ್ರೆ DK ಶಿವಕುಮಾರ್ಗೆ ಈಗ ದಕ್ಕದ್ದು ಮುಂದೆ ದಕ್ಕುತ್ತಾ ಅನ್ನೋದು ಪ್ರಶ್ನೆ. ಓಕೆ, ಈಗ ಬಹಳ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆಯ್ಕೆ ಮಾಡೋ ಒಂದು ಪದ್ಧತಿ ಏನಂದ್ರೆ ಶಾಸಕರ ಬೆಂಬಲ ಎಷ್ಟಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೈಕಮಾಂಡ್ ನ ಹೊರತಾಗಿಯೂ ಕೂಡ ಅಂತ ಬೆಂಬಲ DK ಶಿವಕುಮಾರ್ ಅವ್ರಿಗೆ ಇದೆಯಾ, ಸಿದ್ದರಾಮಯ್ಯ ಅವ್ರಿಗೆ ಇದೆಯಾ ಅಂತ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರು ಸ್ವಲ್ಪ ಅಪ್ಪರ್ ಹ್ಯಾಂಡ್ ಅಲ್ಲೇ ಇದ್ದಾರೆ. ಸೊ ಈ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಈ ಚರ್ಚೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಥವಾ ಎಷ್ಟು ಸಿಗ್ನಿಫಿಕೆನ್ಸ್ ಪಡ್ಕೊಳ್ಳುತ್ತೆ ಅಂತ ಅನಿಸ್ಬೋದು ಯೋಗಿ? ಗೊತ್ತಾಯ್ತು. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಆಗಿ, ಸಿದ್ದರಾಮಯ್ಯ ಅಹಿಂದ ಲೀಡರ್ ಆಗಿ ಕಾಂಗ್ರೆಸ್ಗೆ ಪಕ್ಷಾತೀತವಾಗಿ ಕರ್ನಾಟಕ ರಾಜಕೀಯಕ್ಕೆ ದೊಡ್ಡ ಆಸ್ತಿ. ನಾನು ಹೇಳ್ತೀನಿ, ದೇವೇಗೌಡರನ್ನ, ಈಗ ಪ್ರೆಸೆಂಟ್ ಯಡಿಯೂರಪ್ಪ ಅವ್ರನ್ನ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಪಕ್ಷಾತೀತವಾಗಿ ಗೌರವಿಸುವಂತ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ದೊಡ್ಡ ಅಸೆಟೆ. ಆದ್ರೆ ನೀವು ಭವಿಷ್ಯದ ತಂಡವನ್ನ ಕಟ್ಟಬೇಕು. ನೀವು 23 ಗೆದ್ದ ತಕ್ಷಣ ಆಗೋಯ್ತಾ? 28ಕ್ಕೆ ಮತ್ತೆ ಗೆಲ್ಬೇಕಾ? 28ಕ್ಕೆ ನೋಡಿದ್ರೆ ದೊಡ್ಡ ಟಾಸ್ಕ್ BJP JDS ಒಂದಾಗಿದೆ. ಇಂಥ ಸಂದರ್ಭದಲ್ಲಿ ಹೊಸ ಪ್ರತಿಭೆಗಳನ್ನ ತರಬೇಕು, ಹಣ ಖರ್ಚಾಗ್ಬೇಕು. ಮುಂಚೆ ಕಾಸು ಕೊಟ್ಬಿಟ್ಟು ಕಳ್ಸೋರು, ಹೋಗಯ್ಯ ಗೆದ್ಗಬಾ, ನಮ್ಮ ಊರ್ಗ್ ಒಳ್ಳೇದ್ ಮಾಡು ಅಂತ. ಇವಾಗ ಕಾಸು ಕೊಟ್ಬಿಟ್ಟು ಓಟ್ ಹಾಕಿಸ್ಕೋಬೇಕು. ಎಲ್ಲಾ ರೀತಿಯ ರಾಜಕೀಯ 100%. ನಾನು ಅದೇ ಹೇಳ್ತಿರೋದು. ಎಷ್ಟೋ ಜನ MLAಗಳು ಈಗ ಕಾಂಗ್ರೆಸ್ ನಲ್ಲಿ ಮೊದಲ ಬಾರಿಗೆ ಗೆದ್ದಿರುವಂತ ಶಾಸಕರು ದುಡ್ಡು ಕೊಟ್ಟಿದ್ದೀನಿ ಓಟ್ ಹಾಕಿದೀರಾ, ಇದು ವಾಸ್ತವದಲ್ಲಿ ದುಡ್ಡು ಕೊಟ್ಟಿದ್ದೀನಿ ಓಟ್ ಹಾಕಿದೀರಾ, ನನಗೆ ಅನುದಾನ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ಪರಿಸ್ಥಿತಿ. ಈಗ ಇಂಥ ಒಂದು ಸುವರ್ಣ ಸೌಧದ ಎದುರು ನಿಂತು ನಾವು ಮಾತನಾಡಿದಾಗ ಏನ್ ನೆನಪಿರುತ್ತೆ? ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಜನಗಳಿಗೆ ಅಯ್ಯೋ ತೆಗೆದೆಡೆ ಆ ಸೈಡಿಗೆ, ಇಲ್ಲಿ ಪ್ರೆಸೆಂಟ್ ಪಾಲಿಟಿಕ್ಸ್ ನೋಡಿ ಅನ್ನೋ ಒಂದು ವಾತಾವರಣದಲ್ಲಿ ಮಾತಾಡ್ತಾ ಇದೀವಿ. ಆದ್ರೆ ನಾವೆಲ್ಲರೂ ಇದನ್ನೇ ಮಾತಾಡ್ತಾ ಕುತ್ಕೊಂಡ್ರೆ ಕ್ಯಾಶು, ಕಾಸ್ಟು, ಏನೋ ದಲಿತ, ಅಹಿಂದ ಇದ್ರಲ್ಲೇ ಇದೀವಲ್ಲ. ಈಗ ಬೇರೆ ಬೇರೆ ದೇಶಗಳಿಗೆಲ್ಲ ನಮ್ಮ ನಾಯಕರು ಹೋಗಿ ಬರ್ತಾರೆ. ಅವ್ರಿಗೆ ಅವಾಗ ಅದು ಯಾವಾಗ ಇಂಪ್ಲಿಮೆಂಟ್ ಆಗೋದು? ಅಂದ್ರೆ ನಮ್ಗೆ ಅಭಿವೃದ್ಧಿ ಬಗ್ಗೆ ಗಮನನೇ ಹಾಕಲ್ವಲ್ಲ ಯೋಗಿ? ಪದವಿ ಅಲ್ಲ, ಬರೀ ಪವರ್ ಶೇರಿಂಗ್ ಆಗ್ಬಿಡ್ತಾ. ನಾವು ಈಗ ಅವ್ರಿಗೆ ವೋಟ್ ಹಾಕಿರೋದು ಏನಕ್ಕೆ? ಜನ ಯಾಕೆ ವೋಟ್ ಹಾಕಿದ್ದಾರೆ? ವರ್ಕಿಗೋಸ್ಕರ, ವಾರಿಗಲ್ಲ ಅಲ್ವಾ? ದಿನನಿತ್ಯ ಮನೋರಂಜನೆ, ಕೆಟ್ಟ ಮನೋರಂಜನೆ ಆಗ್ತದೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಖಂಡಿತವಾಗಿ. ನೋಡಿ ರಾಘವ್, ಚೀನಾ ನಮ್ಗಿಂತ ಜನಸಂಖ್ಯೆ ಜಾಸ್ತಿ ಇತ್ತು, ಆದ್ರೆ ಅವರು ಅಭಿವೃದ್ಧಿ ಹೊಂದಿರೋದಕ್ಕೂ ನಾವು ಅಭಿವೃದ್ಧಿ ಹೊಂದುತ್ತಿರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಈಗ ಈ ಟಾಪಿಕ್ ಅನ್ನ ನಾವ್ ಇಲ್ಲಿಗೆ ಮುಗಿಸೋ ಪ್ರಯತ್ನ, ಯಾಕಂದ್ರೆ ಖಂಡಿತವಾಗ್ಲೂ ಸದ್ಯದ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರಿಗೆ ಕೂಡ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ನಂಬಿಕೆ ಇದೆ. ಸಿದ್ದರಾಮಯ್ಯ ಅವ್ರಿಗೂ ಇವತ್ತಲ್ಲ ನಾಳೆ ಬಿಟ್ಕೊಡ್ಲೇಬೇಕು ಅನ್ನೋ ಸತ್ಯ ಅವ್ರಿಗೂ ಗೊತ್ತಿದೆ. ಹೀಗಾಗಿ ಆಗಬೇಕಾಗಿದ್ದು ಆಗಲೇಬೇಕಾದ್ರೆ ಆದಷ್ಟು ಬೇಗ ಆಗೋದು ಒಳ್ಳೆಯದು. ರಿಯಲಿ ನೈಸ್, ಐ ಡು ಅಗ್ರಿ ವಿತ್ ಯು ಯೋಗಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.